ಧರ್ಮಸ್ಥಳ ಅವಹೇಳನ ವಿಚಾರ ದಿನೇ ದಿನೇ ರಾಜಕೀಯಗೊಳ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಮುಗಿತಾ ಇಲ್ಲ ರಗಳೆ. ಮಾತಿನ ಯುದ್ಧ ಮುಂದುವರೆದಿದ್ದು ಸರ್ಕಾರಕ್ಕೆ ಕೊಂಚ ಹಿನ್ನಡೆಯಾಗಿದೆ. ಈ ಮಧ್ಯೆ ಎನ್ಐಎ ತನಿಖೆ ಬೇಕಾ, ನಮ್ಮ ಎಸ್ಐಟಿ ತನಿಖೆ ಸಾಕಾ ಅನ್ನೋದು ಹೊಸ ಚರ್ಚೆಯಾಗಿದೆ. ಇವತ್ತು ಏನೆಲ್ಲ ನಡೆದಿದೆ ಅಂತ ಹೇಳಿ ನೋಡೋಣ ಬನ್ನಿ. ಎಸ್ಐಟಿ ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ. ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ. ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ಹೀಗಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ರೆ ಪ್ರತಿಪಕ್ಷ ನಾಯಕ ವಿಜಯೇಂದ್ರ ಹೊಸ ವರಸೆ ಶುರು ಮಾಡ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಸುದ್ದಿ ಸದ್ದು ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ದೇವರ ಮೇಲೆ ನಂಬಿಕೆ ಇದೆಯಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ವಿಜಯೇಂದ್ರ ಎಸ್ಐಟಿ ರಚನೆ ಸಂಬಂಧ ಸರ್ಕಾರದ ಮೇಲೆ ಒತ್ತಡ ಹೇರಿದವರ ಹೆಸರು ರಿವೀಲ್ ಮಾಡುವಂತೆ ಒತ್ತಾಯಿಸಿದರು. ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹಿಂದೂ ಕ್ಷೇತ್ರಗಳೇ ರಾಜ್ಯ ಸರ್ಕಾರದ ಟಾರ್ಗೆಟ್ ಅಂತ ಆರೋಪಿಸಿದ್ರು. ಕೋಟ್ಯಾಂತರ ಭಕ್ತರಲ್ಲಿ ಯಾವ ರೀತಿ ಒಂದು ಆತಂಕ ಸೃಷ್ಟಿಯಾಗಿತ್ತು, ನಮ್ಮಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿತ್ತು. ನಾವು ಕೂಡ ಇನ್ನು ಹಿಂದುತ್ವ ಸಮಾಜದ ಹೊರತಾಗಿ ನಾವೇನಿಲ್ಲ. ಏನಪ್ಪ ಧರ್ಮಸ್ಥಳದ ಬಗ್ಗೆ ಈ ರೀತಿ ಆರೋಪಗಳು ಬರ್ತಾ ಇದೆ, ಆಯ್ತು ಎಸ್ಐಟಿ ತನಿಖೆ ಅಂದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಲಿ ಅಂತ ನಾವು ಕೂಡ ಸುಮ್ಮನೆ ಬಿಟ್ಟಿದ್ವಿ. ಆದ್ರೆ ಏನು ತನಿಖೆ ಒಂದು ರೀತಿ ನೀತಿ ಎಷ್ಟೇ ಅಲ್ಲ, ಸೆಪ್ಟೆಂಬರ್ 1 ಅಂದ್ರೆ ಮುಂದಿನ ಸೋಮವಾರ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ನಡೆಸಲು ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಈ ಮೂಲಕ ಧರ್ಮಕ್ಷೇತ್ರ ಹಾಗೂ ಹಿಂದೂ ಭಕ್ತರ ಪರ ಬಿಜೆಪಿ ಅಂತ ಸಾಬೀತಿಗೆ ಮುಂದಾಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಂಚು ನಡೆದಿದೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ರೆಫರ್ ಮಾಡಬೇಕು ಅಂತಲೂ ಬಿಜೆಪಿ ಒತ್ತಾಯಿಸಿದೆ. ಆದರೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಎನ್ಐಎ ತನಿಖೆ ನಿರಾಕರಿಸಿದ್ದು ಬುರುಡೆ ಮ್ಯಾನ್ ಚಿನ್ನಯ್ಯ ಮಂಪರು ಪರೀಕ್ಷೆ ಬೇಕೋ ಬೇಡವೋ ಎಂಬುದನ್ನ ಎಸ್ಐಟಿ ನಿರ್ಧರಿಸುತ್ತದೆ ಅಂತ ಹೇಳಿದ್ರು. ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ, ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ, ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾರು ಈಗ ಗೊತ್ತಿದೆಯಲ್ಲ ಹೆಸರು. ಸಚಿವ ಜಾರಕಿಹೊಳಿ ಕೂಡ ಎನ್ಐಎ ತನಿಖೆಯನ್ನ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜಮಖಂಡಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಎನ್ಐಎಗೆ ಕೊಟ್ರೆ ಏನು ತಪ್ಪಿಲ್ಲ ಅಂತ ಹೇಳಿದ್ರು. ಗೊತ್ತಾಗಬೇಕಲ್ಲ ಯಾರು ಉದ್ದೇಶಪೂರ್ವಕ ಮಾಡಿದಾರ ಅಥವಾ ತಾನಾಗೆ ಆಗಿದೆ. ನೀವು ಹೇಳಿದ ಕರೆಕ್ಟ್ ಆಗಬೇಕು, ಆದ್ರೆ ಏನು ತಪ್ಪೇನಿಲ್ಲ. ಆದ್ರೆ ಒಳ್ಳೇದು ಯಾಕೆ ಗೊತ್ತಾಯ್ತು ಯಾರಿದ್ದಾರೆ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಎನ್ಐ ಆಗಬೇಕು, ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು, ಅದಕ್ಕಿಂತ ತೊಂದರೆ ಇಲ್ಲ. ಇನ್ನು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ನವದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಆರ್ಎಸ್ಎಸ್ ನಾಯಕರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದ್ದು ಎಸ್ಐಟಿ ಮಾಡಬೇಕು ಅಂತ ಹೇಳಿದ್ದೆ ಬಿಜೆಪಿಯವರು. ಎಸ್ಐಟಿ ಧರ್ಮಸ್ಥಳ ದೇವಾಲಯದವರನ್ನ ತನಿಖೆ ಮಾಡ್ತಿಲ್ಲ. ಧಾರ್ಮಿಕ ವಿಚಾರದಲ್ಲಿ ರಾಜಕೀಯ ಮಿಶ್ರಣಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದ್ದು ಸಂಘದ ಇಬ್ಬರು ನಾಯಕರಿಂದ ಧರ್ಮಸ್ಥಳ ಹೆಸರು ಹಾಳಾಗ್ತಿದೆ ಅಂತ ತಿರುಗೇಟು ಕೊಟ್ರು. ಈಗ ಎಸ್ಐಟಿ ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿಯವರು. ಈ ಎಸ್ಐಟಿ ಮಾಡುವಾಗ ಏನಾದ್ರೂ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ. ನಾನಾದರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನು ಅಂದರೆ ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಭಾಳಷ್ಟು ಸಾರ್ವಜನಿಕರ ನಂಬಿಕೆ ಇರೋದ್ರಿಂದ ಇದು ಭಾಳ ಉದ್ದಕ್ಕೆ ಎಳ್ಕೊಂಡು ಹೋಗ್ಬಾರ್ದು. ಕಾಲ ಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ ಎಸ್ಐಟಿ ತನಿಖೆ ಮಾಡಿ ಸತ್ಯವನ್ನು ನೋಡ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಎಸ್ಐಟಿ ದೇವಸ್ಥಾನದವ್ರನ್ನ ಯಾರನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ, ದೇವಸ್ಥಾನವನ್ನು ತನಿಖೆ ಮಾಡ್ತಾ ಇಲ್ಲ. ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಸಮೀರ್ ಇರ್ಬೋದು ಮತ್ತು ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀರಿ, ಅವ್ರು ಹೇಳಿದನ್ನ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿದ್ರೆ ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಕೂಡ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ದೊಡ್ಡ ಧಾರ್ಮಿಕ ಸಂಸ್ಥೆ ಮೇಲೆ ಆರೋಪ ಮಾಡಿ ಯಾರು ದೊಡ್ಡವರಾಗಲ್ಲ. ಈ ಪ್ರಕರಣದ ಹಿಂದೆ ಯಾರದು ಕೈವಾಡವಿದೆ, ಅಂಥವರ ವಿರುದ್ಧ ಕ್ರಮವಾಗಲಿ ಅಂತ ಒತ್ತಾಯಿಸಿದ್ರು. ಒಟ್ನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ನಾಯಕರ ಕೆಸರೆರಚಾಟ ಮತ್ತೊಂದು ಲೆವೆಲ್ ದಾಟಿದೆ.
ಎಸ್ಐಟಿ ಸಾಕಾ ಎನ್ಐಎ ಬೇಕಾ ಅನ್ನೋದು ಸಚಿವರ ಮಟ್ಟದಲ್ಲೇ ದೊಡ್ಡದಾಗುತ್ತಿದೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.